ನಮಸ್ಕಾರ ಸ್ನೇಹಿತರೆ. ವಿಧಿಯ ಕರೆ ಅನ್ನೋದು ಯಾವಾಗ ಬೇಕಾದರೂ ಬರಬಹುದು. ಆ ಕರೆಯನ್ನ ನಾವು ಸ್ವೀಕರಿಸಬೇಕು ಅಷ್ಟೇ. ಅದು ನವೆಂಬರ್ 8. ಕಾಲೇಜಿನ ಕ್ಯಾಂಟೀನ್ನಲ್ಲಿ ಊಟ ಮುಗಿಸಿದ ಉಪನ್ಯಾಸಕಿ ಕೆಲವೇ ಕ್ಷಣಗಳಲ್ಲಿ ಅಸ್ವಸ್ಥರಾಗುತ್ತಾರೆ. ಈ ರೀತಿಯ ಒಂದು ಘಟನೆ ನಡೆದದ್ದು ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ. ಇಲ್ಲಿ ಉಪನ್ಯಾಸಕಿಯಾಗಿದ್ದ ಗ್ಲೋರಿಯಾ ರೋಡ್ರಿಗಸ್ ಹಠಾತ್ ಎಲ್ಲರನ್ನ ಅಗಲುತ್ತಾರೆ. ಸದಾ ಖುಷಿಯಿಂದ ಲವಲವಿಕೆಯಿಂದ ವಿದ್ಯಾರ್ಥಿಗಳೊಂದಿಗೆ ಬೆರೆತವರು. ಆದ್ರೆ ಅದೊಂದು ವಿಚಿತ್ರವಾದ ಕಾಯಿಲೆಗೆ ಕೇವಲ 23ನೇ ವಯಸ್ಸಿಗೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಮಧ್ಯಾಹ್ನ ಕಾಲೇಜಿನಲ್ಲಿ ಊಟ ಮುಗಿಸಿ ಕಾಲೇಜು ಕ್ಯಾಂಪಸ್ನಲ್ಲಿ ತಿರುಗಾಡುತ್ತಾ ಇರಬೇಕಾದ್ರೆ ಕುಸಿದು ಬೀಳ್ತಾರೆ. ಅದಾದ ಬಳಿಕ ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಅದಾಗಲೇ ಅವರ ಮೆದುಳಿಗೆ ರಕ್ತ ಸಂಚಾರ ಕ್ಷೀಣವಾಗಿರುತ್ತೆ. ವೈದ್ಯರು ಆದಷ್ಟು ತಮ್ಮ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದ್ಯಾವುದೂ ಕೂಡ ಫಲಿಸೋದಿಲ್ಲ. ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಬಿಡುತ್ತೆ. ಅಂದ ಹಾಗೆ ಆಶಾ ರೋಡ್ರಿಗಸ್ ರವರು ಮಂಗಳೂರಿನ ಬಜ್ಪೆಯ ಪಡುಪೆರಾರಿನ ನಿವಾಸಿ. ಎಂಕಾಂ ಮುಗಿಸಿ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುತ್ತಾರೆ. ಇವರಿಗಿದ್ದ ಅದೊಂದು ಕಾಯಿಲೆ. ಆ ಕಾಯಿಲೆಯ ಹೆಸರು ಅನಾಫಿಲಾಕ್ಸಿಸ್ ರಿಯಾಕ್ಷನ್. ಈ ರೀತಿಯ ಕಾಯಿಲೆ ಕೆಲವರಲ್ಲಿ ಮಾತ್ರ ಕಾಣಸಿಗುತ್ತೆ. ಈ ಕಾಯಿಲೆ ಇದ್ದವರಿಗೆ ಬೇಕಾದ ಹಾಗೆ ಎಲ್ಲ ಆಹಾರಗಳ ಸೇವನೆ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಸೇವನೆ ಮಾಡಿದ್ರೂ ಕೂಡ ಅದು ಅಲರ್ಜಿಗೆ ಕಾರಣವಾಗಿ ಬಿಡುತ್ತೆ. ನಂತರ ಉಸಿರಾಟದ ಸಮಸ್ಯೆ ಕಾಣಿಸುತ್ತೆ. ಮೆದುಳಿಗೆ ರಕ್ತ ಸಂಚಾರ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಜೀವಕ್ಕೆ ಕುತ್ತು ಬರುವುದಂತೂ ಖಂಡಿತ. ಈ ನಡುವೆ ಈ ರೀತಿಯ ಕಾಯಿಲೆಗಳನ್ನ ಕೇಳಿಸಿಕೊಳ್ಳುತ್ತಾ ಇರೋದೇ ಹೊಸತು. ಶುಕ್ರವಾರದ ದಿನ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಊಟ ಮುಗಿಸಿ ಅದಾದ ನಂತರ ಕ್ಯಾಂಪಸ್ನಲ್ಲಿ ಓಡಾಡುತ್ತಾ ಇರುತ್ತಾರೆ. ಸಾವು ಅವರ ಕಣ್ಣೆದುರಿಗೆ ಇದ್ದರೂ ಕೂಡ ಎಲ್ಲರೊಂದಿಗೆ ಲವಲವಿಕೆಯಿಂದ ಇರುತ್ತಾರೆ. ಅವರಿಗೆ ತಕ್ಷಣಕ್ಕೆ ಕೆಲವೊಂದು ಅಲರ್ಜಿಯ ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಉಸಿರು ಕಟ್ಟಿದಂತಾಗುತ್ತೆ. ತಕ್ಷಣ ಅವರನ್ನ ಸಹೋದ್ಯೋಗಿಗಳು ತಮ್ಮ ಕಾರಿನಲ್ಲಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಡಾಕ್ಟರ್ಗಳು 2 ಆಪರೇಷನ್ಗಳನ್ನ ಕೂಡ ನಡೆಸುತ್ತಾರೆ. ಆದ್ರೆ ಅದ್ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ. ನಂತರ ಗ್ಲೋರಿಯಾರವರ ಇಚ್ಛೆಯಂತೆ ಅವರ ಬಹು ಅಂಗಾಂಗಗಳನ್ನ ದಾನ ಮಾಡಲಿಕ್ಕೆ ಸಿದ್ಧತೆ ಮಾಡಲಾಗುತ್ತೆ. ಸುಮಾರು 8 ಜೀವಗಳಿಗೆ ಅಂಗಾಂಗ ದಾನವನ್ನ ಮಾಡ್ತಾರೆ. ವಿವಿಧ ಆಸ್ಪತ್ರೆಗಳಿಗೆ ಅಗತ್ಯವಿದ್ದ ಅಂಗಗಳನ್ನ ರವಾನೆ ಮಾಡಲಾಗುತ್ತೆ. ಈ ಮೂಲಕ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೀತಾರೆ ಗ್ಲೋರಿಯಾ ಆಶಾ ರೋಡ್ರಿಗಸ್ ರವರು. A very good morning to all. I, Gloria, extend a hearty welcome. This day is filled with enthusiasm and zeal. When you light a lamp, it's a promise to yourself that you will always have a light you need. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.